ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನೆನ್ನೆ ಅವರಿಗೆ ಜಾಮೀನು ಸಿಕ್ತು. ಅಚ್ಚರಿ ನಿರ್ಧಾರವನ್ನ ತೆಗೆದುಕೊಂಡಂತಹ ಮೃತ ಯೋಗೇಶ್ ಗೌಡ ಪತ್ನಿ ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಜಾಮೀನನ್ನ ನೀಡಿದ ಬೆನ್ನಲ್ಲೇ ಮೃತ ಯೋಗೇಶ್ ಗೌಡ ಸಹೋದರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮೃತ ಯೋಗೇಶ್ ಗೌಡ ಪತ್ನಿ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಜಾಮೀನ್ ಅಂದ್ರೆ ಬೇಲ್ ನೀಡಿದೆ. ಸ್ಪೆಷಲ್ ಕೋರ್ಟ್ ವಿಧಿಸಿರುವ ಶಿಕ್ಷೆ ಅಮಾನತಿನಲ್ಲಿಟ್ಟು ತಡೆ ನೀಡಿದೆ. ದೋಷಿ ತೀರ್ಪಿಗೂ ತಡೆ ನೀಡಿ ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರಿದ್ದ ವಿಭಾಗೀಯ ಪೀಠ ಆದೇಶವನ್ನ ಮಾಡಿದೆ. ಯೋಗೇಶ್ ಗೌಡ ಪತ್ನಿ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಆಲ್ರೆಡಿ ಜಾಮೀನನ್ನ ನೀಡಿದೆ. 5 ಲಕ್ಷ ಬಾಂಡ್ ಅನ್ನ ತೆಗೆದುಕೊಂಡಿದೆ. ಅದ್ರ ಜೊತೆಗೆ 2 ಶ್ಯೂರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಜಾಮೀನನ್ನ ನೀಡಿದೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿ ಅವರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹಾರುವಂತಿಲ್ಲ. ಏನೇ ಇದ್ರೂ ಕೂಡ ಇಲ್ಲೇ ಏನಾದ್ರೂ ಕೆಲಸಗಳಿದ್ರೆ ಮಾಡ್ಕೊಬೇಕು. ಅದನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀನಿ, ಅಲ್ಲ ಕುತ್ಕೊಂತೀನಿ, ಇಲ್ಲ ಕುತ್ಕೊಂತೀನಿ ಅಂತ ಹೇಳಂಗಿಲ್ಲ. ಇದೆಲ್ಲದರ ಮೇರೆಗೆ ಜಾಮೀನು ಸಿಕ್ಕಿದೆ. ಇದ್ರ ಬೆನ್ನಲ್ಲೇ ಜಾಮೀನು ನೀಡಿದ ಬೆನ್ನಲ್ಲೇ ಮೃತ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮೃತ ಯೋಗೇಶ್ ಪತ್ನಿ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು. ವಿನಯ್ ಕುಲಕರ್ಣಿ ಜಾಮೀನು ಹಿನ್ನೆಲೆ ಯೋಗೇಶ್ ಪತ್ನಿ ಅವರು ಮಲ್ಲಮ್ಮ ಗೌಡ ಅವರು ಮಾತನಾಡಿದ್ದಾರೆ. ಅವರಿಗೆ ಶಿಕ್ಷೆ ಆದಾಗ ಖುಷಿನೂ ಪಟ್ಟಿಲ್ಲ, ಅವರಿಗೆ ನೋವಾಗಿದೆ ಅಂತ ದುಃಖನೂ ಪಟ್ಟಿಲ್ಲ. ನ್ಯಾಯಾಲಯ ನೀಡಿದ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಅಂದು ಅವರಿಗೆ ಶಿಕ್ಷೆ ನೀಡಿದ್ದು ನ್ಯಾಯಾಧೀಶರು. ಇಂದು ಕೂಡ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ನಾವು ಕೋರ್ಟ್ ಆದೇಶಕ್ಕೆ ತಲೆ ಬಾಗಬೇಕು. ಆದರೆ ಇವತ್ತು ನೀಡಿದ ಆದೇಶದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾರಿಗೂ ಕೂಡ ಬೆಂಬಲವನ್ನ ನೀಡೋದಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ವಿಚಾರವಾಗಿ ಮಾತನಾಡಿರುವ ಅವರು, ನಾನು ಯಾರಿಗೂ ಬೆಂಬಲ ನೀಡಲ್ಲ, ನಾನು ಜಮೀನಿನ ಕೆಲಸ ಮಾಡಿ ಬದುಕ್ತಿರುವೆ. ಕೆಲವರು ನನ್ನ ಬಗ್ಗೆ ಹಲವು ಮಾತುಗಳನ್ನ ಆಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಿದವರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದನ್ನ ಮಾಡಿದವರಿಗೆ ಕೆಟ್ಟದಾಗುತ್ತೆ. ಹಲವರು ಮಲ್ಲಮ್ಮ ದುಡ್ಡು ತಿಂದಿದ್ದಾಳೆ, ಗಂಡನ ಸಾವಿನಿಂದ ದುಡ್ಡು ತಿಂದಿದ್ದಾಳೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಆದೇಶ ಅವರಿಗೆ ತಕ್ಕ ಪಾಠ. ನಾನು ಯಾವುದೇ ದುಡ್ಡು ತೆಗೆದುಕೊಂಡಿಲ್ಲ, ಹಣ ಪಡೆದಿದ್ರೆ ಹಗಲು ರಾತ್ರಿ ದುಡಿತಿರ್ಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗಲ್ಲ. ಪಕ್ಷದಿಂದ ಗುರುನಾಥ ಗೌಡ ಹಾಗೂ ಬಸವರಾಜ ಕೋರಾವರ ಹಣವನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ಮುಂದೆ ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ಗೆ ನಾನು ಹೋಗಲ್ಲ ಅಂತ ಮಲ್ಲಮ್ಮ ಅವರು ಹೇಳಿದ್ದಾರೆ. ಇನ್ನು ಮಧ್ಯಂತರ ಜಾಮೀನು ಹಿನ್ನೆಲೆ ಜೈಲಿನಲ್ಲಿ ವಿಷಯ ತಿಳಿದು ವಿನಯ್ ಕುಲಕರ್ಣಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲದೆ ಧಾರವಾಡದಲ್ಲಿ ಅಭಿಮಾನಿಗಳು ಅಗಸಿ ವೃತ್ತದ ಬಳಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಅಭಿಮಾನಿಗಳಿಂದ ವಿಜಯೋತ್ಸವ ಮಾಡಲಾಗಿದ್ದು ಸತ್ಯಮೇವ ಜಯತೆ ಎಂದು ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಒಟ್ಟಿನಲ್ಲಿ ಬಹುತೇಕ ಸಂಜೆ ವೇಳೆಗೆ ಆರ್ಡರ್ ಪ್ರತಿ ವಕೀಲರ ಕೈ ಸೇರಲಿದ್ದು ಸ್ಪೆಷಲ್ ಕೋರ್ಟ್ನಲ್ಲಿ ಷರತ್ತು ಪ್ರಕ್ರಿಯೆ ಪೂರೈಸಲಿದ್ದಾರೆ. ಆ ಬಳಿಕ ಜೈಲಿಗೆ ರಿಲೀಸ್ ಪ್ರತಿ ತಲುಪಲಿದ್ದು ಬಿಡುಗಡೆ ಆಗಲಿದ್ದಾರೆ. ಒಂದು ವೇಳೆ ತಡ ಆದ್ರೆ ನಾಳೆ ಜೈಲಿನಿಂದ ವಿನಯ್ ಕುಲಕರ್ಣಿ ರಿಲೀಸ್ ಆಗ್ತಾರೆ, ಅಂದ್ರೆ ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಬಟ್ ಪಾಪ ಸತ್ತ ಮೇಲೆ ಗಂಡನ ಸಾವಿನಲ್ಲಿ ಹೆಂಡತಿ ದುಡ್ಡು ತಿಂದಾಳೆ, ಹಂಗೆ ಹಿಂಗೆ ಅಂತ ಹೇಳಿ ಮಾತನಾಡ್ತಿದ್ರು. ಬಟ್ ಪಾಪ ಆಕೆ ಒಂದಷ್ಟು ಮಾತುಗಳನ್ನ ಆಡಿದಾಳೆ. ನಂಗೆ ದುಡ್ಡು ಬಂದಿದ್ರೆ ನಾನು ಯಾಕೆ ಕೂಲಿ ಕೆಲಸವನ್ನ ಮಾಡ್ತಿದ್ದೆ, ಬೆಳಗ್ಗೆ ರಾತ್ರಿ ಹಗಲು ರಾತ್ರಿ ಯಾಕೆ ಕೆಲಸ ಮಾಡಕ್ ಹೋಗ್ತಿದ್ದೆ ನಾನು ಅಂತ ಕೇಳಿದ್ದಾರೆ. ಅದೇನಿದೆಯೋ ಸತ್ಯ ಗೊತ್ತಿಲ್ಲ. ಬಟ್ ಬೇಲ್ ಸಿಕ್ಕಿರೋದು ವಿನಯ್ ಕುಲಕರ್ಣಿಗೆ, ಅವರ ಅಭಿಮಾನಿಗಳಿಗೆ, ಅವ್ರ ಮನೆಯವರಿಗೆ ಸಿಕ್ಕಾಪಟ್ಟೆ ಖುಷಿ ತಂದಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.